ಹಾಯ್ ಕರ್ನಾಟಕ. ಇವತ್ತು ಆಗಸ್ಟ್ 14. ಹಾಗೆ ಬೇಗ ಬೇಗ ಕಾಲೇಜಿಂದ ಬಂದು ಸೀದಾ ಹೋಗಿದ್ದು ಪಂಜಿನ ಮೆರವಣಿಗೆ ನಡೆಯುವ ಸ್ಥಳಕ್ಕೆ. ಆದರೆ ಮೆರವಣಿಗೆ ಇನ್ನೂ ಪ್ರಾರಂಭವಾಗಿರಲಿಲ್ಲ. ಮೂಡುಬಿದಿರೆ ಸಾವಿರ ಕಂಬದ ಬಸದಿಯ ಬಳಿ ಸಿದ್ಧತೆ ನಡೀತಾ ಇತ್ತು. ಪಂಜಿನ ಮೆರವಣಿಗೆ ಅಂದರೆ 1947 ಆಗಸ್ಟ್ 14 ಮಧ್ಯರಾತ್ರಿ 12 ಗಂಟೆಗೆ ನಮ್ಮ ಪವಿತ್ರ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಅದರ ಅಂಗವಾಗಿ ಈ ಮೆರವಣಿಗೆಯನ್ನು ದೇಶದಾದ್ಯಂತ ನಡೆಸುತ್ತಾರೆ. ಒಂದೇ ಮಾತೆ ಒಂದೇ ದೇಶ, ಅದೇ ನಮ್ಮ ಭಾರತ ಎಂದು ಹೇಳುತ್ತಾ ಸುಮಾರು 7 ಗಂಟೆ ಹೊತ್ತಿಗೆ ಸ್ವಾಮೀಜಿಯ ಪುಣ್ಯ ಆಶೀರ್ವಾದದಿಂದ ಆರಂಭಗೊಂಡಿತು. ದೇಶಕ್ಕಾಗಿ ಮಣಿದ ಎಲ್ಲಾ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಸುತ್ತಾ ಸೇರಿದ ನೂರಾರು ದೇಶ ಬಾಂಧವರ ಕೈಯಲ್ಲಿ ಪಂಜನ್ನು ಹಿಡಿದುಕೊಂಡು ಘೋಷವಾಕ್ಯಗಳ ಹೇಳುತ್ತಾ ಹೆಜ್ಜೆ ಹಾಕಿದರು. ತಮ್ಮ ಜೀವವನ್ನು ತ್ಯಾಗ ಮಾಡಿದ ಕಾರ್ಯಕರ್ತರನ್ನು ಮನದಲ್ಲಿ ನೆನೆಯುತ್ತಾ ಮುಂದುವರೆದರು. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ದೇಶದ ಮೇಲಿನ ಪ್ರೀತಿಯಿಂದ ಕೈ ಜೋಡಿಸಿದರು. ಮುಂದೆ ಸಮಾಜ ಮಂದಿರದ ಬಳಿ ಮೆರವಣಿಗೆ ಕೊನೆಗೊಂಡಿತ್ತು. ಅಲ್ಲಿ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ನಂತರ ಚಿಕ್ಕದಾದ ಸಭಾ ಕಾರ್ಯಕ್ರಮ ಕೂಡ ಆರಂಭಗೊಂಡಿತ್ತು. ಭಾರತ ಮಾತೆಗೆ ನಮನ ಸಲ್ಲಿಸಿ ಬಂದ ಅತಿಥಿಗಳನ್ನು ಗೌರವಿಸಿ ಒಬ್ಬೊಬ್ಬರ ತನ್ನ ಮನದಲ್ಲಿರುವ ಭಾರತ ಮಾತೆಯ ಗೌರವವನ್ನು ಭಾಷಣದ ಮೂಲಕ ವ್ಯಕ್ತಪಡಿಸಿದರು. ಘೋಷವಾಕ್ಯಗಳೊಂದಿಗೆ ಕಾರ್ಯಕ್ರಮವನ್ನು ಕೊನೆಗೊಂಡಿತ್ತು. ಜೈ ಹಿಂದ್, ಸಿಗೋಣ, ಬಾಯ್.